ಕಲಬುರಗಿಯ ಚಿತ್ತಾಪುರದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಆರ್ಎಸ್ಎಸ್ನ ಪರೇಡ್ಗೆ ಜಿಲ್ಲಾಡಳಿತ ಅವಕಾಶ ಕೊಡುತ್ತಾ ಇಲ್ವಾ? ಕೊಡ್ಲಿಲ್ಲ ಅಂದ್ರೆ ಕೋರ್ಟ್ ಏನ್ ಮಾಡುತ್ತೆ? ಸಹಜವಾದಂತಹ ಕುತೂಹಲ ಇದು. ಮತ್ತೀಗ ಈ ಕುತೂಹಲ ಜಾಸ್ತಿ ಆಗ್ತಾ ಇದೆ. 28ನೇ ತಾರೀಕು ಶಾಂತಿ ಸಭೆಯನ್ನು ನಡೆಸುವುದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ ಜಿಲ್ಲಾಡಳಿತಕ್ಕೆ. ಅಕ್ಟೋಬರ್ 30ರಂದು ಹೈಕೋರ್ಟ್ನಲ್ಲಿ ವಿಚಾರಣೆ ಇರೋ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶದಂತೆ 28ರಂದು ಶಾಂತಿ ಸಭೆಗೆ ಆಗಮಿಸಲು ನೋಟಿಸ್ ಅನ್ನು ಸರ್ವ್ ಮಾಡಲಾಗಿದೆ. ಯಾರ್ಯಾರಿಗೆ? ಆರ್ಎಸ್ಎಸ್, ದಲಿತ ಸಂಘಟನೆಗಳು ಸೇರಿ ಒಟ್ಟು 8 ಸಂಘಟನೆಗಳಿಗೆ ನೋಟಿಸ್ ಸರ್ವ್ ಆಗಿದೆ. ಕಲಬುರಗಿಯ ಡಿಸಿ ಫೌಜಿಯಾ, ಎಸ್ಪಿ ಅಡೂರು ಶ್ರೀನಿವಾಸುಲು ನೇತೃತ್ವದಲ್ಲಿ ಈ ಶಾಂತಿ ಸಭೆ ನಡೆಯುತ್ತೆ. ಶಾಂತಿ ಸಭೆಯನ್ನು ನಡೆಸಿ ಒಂದು ನಿರ್ಣಯಕ್ಕೆ ಬಂದಿದ್ದೆ ಆದರೆ ಅದನ್ನು ಕೋರ್ಟ್ನ ಗಮನಕ್ಕೆ, ನ್ಯಾಯಾಲಯದ ಗಮನಕ್ಕೆ ತರುವಂತಹ ಕೆಲಸ ಜಿಲ್ಲಾಡಳಿತ ಮಾಡಬೇಕಾಗುತ್ತೆ. ಬಟ್ ಶಾಂತಿ ಸಭೆ ವರ್ಕೌಟ್ ಆಗೋದು ಬಹುತೇಕ ಡೌಟು ಅನ್ನೋದು ಗೊತ್ತಾಗ್ತಾ ಇದೆ. 8 ಸಂಘಟನೆಗಳು ಕೂಡ 2ನೇ ತಾರೀಕೆ ಅದೇ ಜಾಗದಲ್ಲಿಯೇ ಪರೇಡ್ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಮತ್ತೆ ಚೆಂಡು ನ್ಯಾಯಾಲಯದ ಅಂಗಳದಲ್ಲಿಯೇ ಈಗ ಇರುವಂತಹದ್ದು. ರಾಜ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿಬಿಟ್ಟಿದೆ ಚಿತ್ತಾಪುರದ ಆರ್ಎಸ್ಎಸ್ ಪರೇಡ್. ಶತಾಯಗತಾಯ ಪಥಸಂಚಲನ ನಡೆಸದಂತೆ ಸಂಘಟನೆಗಳ ಪಟ್ಟು. 28ನೇ ತಾರೀಕು ಶಾಂತಿ ಸಭೆಯಲ್ಲೂ ಕೂಡ ಪಥಸಂಚಲನಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವುದಕ್ಕೆ ರೆಡಿಯಾಗಿದ್ದಾರೆ. 2ನೇ ತಾರೀಕು ಅನುಮತಿಗಾಗಿ ಬಿಗಿಪಟ್ಟನ್ನು ಹಿಡಿಯೋದಕ್ಕೆ 7 ಸಂಘಟನೆಗಳು ಮುಂದಾಗಿದ್ದಾವೆ. ಆರ್ಎಸ್ಎಸ್ ವರ್ಸಸ್ ಅದರ್ಸ್ ಸಂಘಟನೆಗಳ ಫೈಟ್ನಲ್ಲಿ ಜಿಲ್ಲಾಡಳಿತ ಯಾರಿಗೆ ಅಸ್ತು ಅನ್ನುತ್ತೆ? ಅದಕ್ಕೆ ಕೋರ್ಟ್ ಒಪ್ಪಿಗೆಯನ್ನು ಸೂಚಿಸುತ್ತಾ ಒಂದು ಕಡೆ ಹೈಕೋರ್ಟ್ ಆದೇಶ ಪಾಲನೆ, ಮತ್ತೊಂದು ಕಡೆ ರಾಜಕೀಯ ಒತ್ತಡ, ಎರಡರ ಮಧ್ಯೆ ಸಿಲುಕಿ ಕಲಬುರಗಿ ಜಿಲ್ಲಾಡಳಿತ ಈಗ ಒದ್ದಾಡಬೇಕಾದಂತಹ ಪರಿಸ್ಥಿತಿಯಲ್ಲಿರುವಂತಹದ್ದು. ಹಾಗಾಗಿ ಏನಾಗುತ್ತೆ ಶಾಂತಿ ಸಭೆಯಲ್ಲಿ? ಶಾಂತಿ ಸಭೆಯ ನಂತರ ಕೋರ್ಟ್ ಆರ್ಎಸ್ಎಸ್ನ ಪರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ತೀರ್ಮಾನ ಕೊಡುತ್ತೆ? ಕಾದು ನೋಡಬೇಕಿದೆ.